ಕಳಿಸುವುದು, ಅಲ್ಲಿ ಪಾಕಿಸ್ತಾನಿ ಸೈನಿಕರನ್ನು ಇನ್ನೊಂದು ದೇಶದಲ್ಲ, ಇದೆಲ್ಲ ನಾವು ನೋಡ್ತಾ ಇದ್ವಿ ಇವತ್ತು. ಅಂದ್ರೆ ಇವತ್ತು ಅರಬ್ ದೇಶದ ಹೆಚ್ಚು ಎಲ್ಲ ದೇಶಗಳ ಸೈನಿಕರು ಯಾರಪ್ಪ ಅಂದ್ರೆ ಪಾಕಿಸ್ತಾನದ ಇಲ್ಲೇ ಬಡತನಕ್ಕೆ ಪಾಪ ಮಕ್ಕಳಲ್ಲಿ ಹೋಗಿ ಸೈನ್ಯದಲ್ಲಿ ಸೇರಿಕೊಂಡು ಆ ದೇಶದ ರಕ್ಷಣೆಗಾಗಿ ಮತ್ತದಕ್ಕೂ ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಪ್ರಸಂಗದಲ್ಲೇ ಸ್ವತಃ ಇವತ್ತು ಒಂದು ರೀತಿ ಕಂಟ್ರೋಲ್ಗೆ ಬಂದಂಥದ್ದು. ನಿಜವಾಗಿ ಪಾಕ್ ಇದ್ದು ಮಾತುಕತೆಗೆ ಬಂದೇ ಬಿಟ್ಟಿತ್ತು, ಇನ್ನೇನಿಲ್ಲಪ್ಪ ಬೇಡ ಇದು ಯುದ್ಧ ಅನ್ನೋ ಸಂದರ್ಭದಲ್ಲಿ IMF ಇದ್ದಿದ್ದು ಮೊದಲೇ ಕಂತು 2,500 ಕೋಟಿ ರೂಪಾಯಿ ಬಿಡುಗಡೆ ಮಾಡೋದು ಮುಂದಾಗ್ಯದ. ಇದು ಎಲ್ಲಿ ಹೋಗ್ತದೆ ದುಡ್ಡು ಇಷ್ಟು ದೊಡ್ಡ ಪ್ರಮಾಣದ? ಅವ್ರ ಅಭಿವೃದ್ಧಿಗೆ ಹೋಗ್ತದನ, ಡ್ಯಾಮ್ಗಳಿಗೆ ಹೋಗ್ತದನ, ರೋಡ್ಗಳಿಗೆ ಹೋಗ್ತದನ, ಅಲ್ಲಿ ಅಗ್ರಿಕಲ್ಚರ್ಗೆ ಹೋಗ್ತಾನೆ, ಅದಕ್ಕೆ ಹೋಗ್ತದೆ ಖರ್ಚು ಮಾಡ್ತಾರೆ ಇವರು. ಸಾಲ ಅಂತಿಗೆ ತೋರಿಸ್ತಾರೆ ಅಷ್ಟೇ. ಆದರೆ ಆ್ಯಕ್ಚುಲಿ ಇವತ್ತು ಯುದ್ಧ ಶಸ್ತ್ರಾಸ್ತ್ರ ಕಡಿಮೆ ಇದ್ದಿದ್ದಕ್ಕಾಗಿ, ಮದ್ದು ಗುಂಡುಗಳು ಸಾಕಷ್ಟು ಇಲ್ಲದಕ್ಕಾಗಿ, ಮತ್ತೊಂದು ಆಧುನಿಕ ಶಸ್ತ್ರಾಸ್ತ್ರಗಳು ಇಲ್ಲದ ಕಾರಣಕ್ಕಾಗಿ ಇವತ್ತು ಅಮೆರಿಕ ಜೊತೆಗೋ ಚೈನಾ ಜೊತೆಗೋ ಎಲ್ಲರೂ ಸಂಬಂಧಗಳನ್ನು ಬೆಳೆಸ್ಕೊಂಡು ಅಗ್ರಿಮೆಂಟ್ ಮಾಡಿಕೊಂಡು ಇವೆಲ್ಲ ತರಿಸ್ಕೊಂಡು ಯುದ್ಧ ಮಾಡೋಕ್ಕೆ ತಯಾರಿ ಮಾಡ್ತಾಯಿದ್ದಾರೆ. ಇದೆಲ್ಲ ಮೂರನೇ ಜಗತ್ತಿನ ಎಲ್ಲ ದೇಶಗಳ ಪಡಿಪಾಟಲ್ಲಿದೆ. ಯಾಕಪ್ಪ ಅಂತಂದ್ರೆ ಆಜುಬಾಜು ದೇಶಗಳು ಸಂಘರ್ಷ, ಬಡತನ ಕಿತ್ತುನ್ನುವಂಥದ್ದು ಮತ್ತು ಜನಸಾಮಾನ್ಯ ಮನಸ್ಸನ್ನು ಧರ್ಮ ಮತ್ತು ಈ ಯುದ್ಧದ ಮೂಲಕ ಆ ಸೈಡ್ ಒಯ್ಯುವಂಥದ್ದು ಮತ್ತು ಅವರು ಆಳಗೋದು ಹೋಗುವಂಥದ್ದು, ಒಬ್ಬ ಡಿಕ್ಟೇಟರ್ ಬೆಳೆದು ಕಾರಣೀಕರ್ತರಾಗುವಂಥದ್ದು IMF ಮಾಡ್ತಾ ಬಂದದ್ದು. ಇವತ್ತು ಒಬ್ಬ ಡಿಕ್ಟೇಟರ್ ಆಗೋದಕ್ಕದ ಇವತ್ತು ಅಲ್ಲಿಯ ಮುನಿಯರು ನಿಮಗೆ ಗೊತ್ತದ. ಈ ಹಿಂದಾದರೂ ಅಲ್ಲಿಯ ಸೈನ್ಯಾಧಿಕಾರಿಗಳನ್ನು ಅಲ್ಲಿ ಡಿಕ್ಟೇಟರ್ ಆಗ್ತಾ ಹೋಗಿದ್ರು ಅನ್ನೋದನ್ನು. ಅಂದ್ರೆ ಇದರ ಅರ್ಥ ಏನಪ್ಪ ಅಂದರೆ ಇದು ಈಗ ಸಾಲ ಕೊಡುವಂಥ ಪಾಕಿ ಕೊಡುತ್ತಿರುವಂಥ ಈ IMF ಇದು ನಿಜವಾಗ ನಮ್ಮಲ್ಲಿ ನಿಮಗೆ ಗೊತ್ತಿದ್ದ ವಿಷಯ. ಈಗಾಗಲೇ ಅದು ಶ್ರೀಮಂತ ದೇಶಕ್ಕೆ ಏನಿರ್ತದೆ ಅವ್ರಿಗೆ ಶಸ್ತ್ರಾಸ್ತ್ರ ತಯಾರು ಮಾಡ್ತಾರೆ, ಅದನ್ನು ಸಿಕ್ಕಾಪಟ್ಟೆ ರೇಟಿಗೆ ಮಾರ್ತಾರೆ ಅನ್ನೋದು ನಿಮಗೆ ಗೊತ್ತಿದ್ದ ಮಾತು. ₹1 ಒಂದು ವಸ್ತುವನ್ನು ಸಾವಿರಾರು ರೂಪಾಯಿ ಮಾರ್ಕೊಳ್ಳೋಂಥದ್ದು, ಲಕ್ಷಕ್ಕೆ ಮಾರ್ಕೊಳ್ಳೋಂಥ ಇದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಬುದ್ಧಿವಂತರ ಈ ಶಸ್ತ್ರಾಸ್ತ್ರ ವ್ಯಾಪಾರಕ್ಕೆ IMF ಇದ್ದಿದ್ದು ಫಂಡ್ ಮಾಡ್ತದೆ. ಹೀಗಾಗಿ ಪಾಕಿಗೆ ಕೊಟ್ಟಂಥ ಇದು ಏನಪ್ಪ ಅಂತಂದ್ರೆ ಅಲ್ಲಿಯ ಉಗ್ರವಾದಿಗಳಿಗೆ ಕೊಟ್ಟಂಗೆ ಇದು ಅಂತೇಳಿ ಸ್ವತಃ ಅಸಾವುದ್ದೀನ್ ಓವೈಸಿ ಅವರು AIMIM ಮುಖ್ಯಸ್ಥರು ಹೇಳ್ತಾ ಇದ್ದಾರೆ. ಹೌದು, ಇವತ್ತು ನಾಳೆ ನಮ್ಮ ಭಾರತ ಮೇಲೆ ಪ್ರಯೋಗ ಮಾಡ್ತಾರೆ ಅವರು, ಅದಕ್ಕೆ ಯಾಕೆ ಕೊಟ್ಟರು ಅಂತ ಕೇಳ್ತಾ ಇದ್ದಾರೆ ನಮ್ಮ ಅಸಾದುದ್ದೀನ್ ಓವೈಸಿ ಅವರು. ಮತ್ತು ಯಾಕಂದರೆ ಒಮರ್ ಅಬ್ದುಲ್ಲಾ ಅವರು ಸಹ ಅದನ್ನ ಹೇಳ್ತಾ ಇದ್ದಾರೆ. ಅದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಲ್ಲ, ಅಂತಾರಾಷ್ಟ್ರೀಯ ಭಯೋತ್ಪಾದಕ ನಿಧಿ. ತೀವ್ರ ಟೀಕೆ ಮಾಡ್ತಾರೆ ಭಯೋತ್ಪಾದಕ ನಿಧಿ ಅವರು. ಯಾಕಪ್ಪ ಅಂತಂದ್ರೆ ಯುದ್ಧ ಸಾಮಗ್ರಿಗಳ ಖರೀದಿಗಾಗಿ